ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ಸಂಘಟನೆ ಕನ್ನಡ ಕಚೇರಿಗೆ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಂತಹ ಟಿ ರಮೇಶ್ ಗೌಡರು ಆಗಮಿಸಿದ್ದಾರೆ. ಅವರು ಒಂದೆರಡು ಹಿತನುಡಿಗಳನ್ನ ಹೇಳ್ಬೇಕಂತ ಅವ್ರಿಗೆ ಹೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ, ಎಲ್ಲ ಕನ್ನಡದ ಕಟ್ಟಾಳುಗಳಿಗೆ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡರು ಮಾಡುವ ನಮಸ್ಕಾರಗಳು. ಈ ದಿನ ನಮ್ಮ ಆತ್ಮೀಯರಾದ ನಟರಾಜ್ ಅವರು ಕಚೇರಿ ಮಾಡಿದ್ದಾರೆ. ಶುಭ ಹಾರೈಸಲು ನಾನು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ರಘುವರ್ಮ ಅವರು ಇಬ್ರು ಜೊತೆಗೂಡಿ ಬಂದು ಅವ್ರಿಗೆ ಶುಭ ಹಾರೈಸ್ತಾ ಇದೀವಿ. ಶುಭವಾಗ್ಲಿ ಸರ್. ಸರ್ ನಮಸ್ತೆ. ಒಳ್ಳೇದಾಗ್ಲಿ ಸರ್. ಕನ್ನಡದ ಕೆಲಸ ಮಾಡ್ತಾ ಇದ್ದೀರಾ. ನಿಜ ಹೇಳ್ಬೇಕಾದ್ರೆ ಹಲವಾರು ಹೋರಾಟಗಳನ್ನ ವರ್ಷದ 365 ದಿನಗಳು ಕಾಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಅಭಿನಂದನೆಗಳನ್ನ ತಿಳಿಸ್ಬೇಕು. ಯಾವುದೇ ಕಾರಣಕ್ಕೂ ಎಲ್ಲಿ ಜಗ್ಗದೆ, ಎಲ್ಲಿ ಕುಗ್ಗದೆ, ಯಾರಿಗೂ ಭಯ ಪಡದೆ, ಎಷ್ಟೇ ಒತ್ತಡಗಳು ಬಂದ್ರು, ಎಷ್ಟೇ ಅವ್ರ ಮೇಲೆ ಈ ಪೊಲೀಸ್ ಅವರು ಆಗ್ಬೋದು, ಬೇರೆ ಬೇರೆ ರೀತಿಯಾದಂತಹ ತುಂಬಾ ನಡೀತು. ಆದ್ರೂ ಸಹ ಅವೆಲ್ಲವನ್ನ ನಿಂತು, ಅವೆಲ್ಲವನ್ನ ಹಿಮ್ಮಿಟ್ಟಿ ಇವತ್ತು ಈ ಹೋರಾಟವನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಅವ್ರಿಗೆ ವಿಶೇಷವಾಗಿ ನಮ್ಮ ಕಡೆಯಿಂದ ನಾನು ನಿಮ್ಗೆ ಅಭಿನಂದನೆಗಳು ಸರ್. ಮುಂದಿನ ದಿನಗಳಲ್ಲಿ ಸಹ ನಾವು ನಿಮ್ ಜೊತೆ ಬರ್ತೇವೆ. ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಪಾಲ್ಗೊಳ್ತೇವೆ. ನಿಮ್ಮ ಏನೇ ಹೋರಾಟ ಇದ್ರು ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಕನ್ನಡ ಕೆಲಸಕ್ಕೆ, ನೀವು ಮಾಡುವಂತ ಕನ್ನಡ ಕೆಲಸಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಸರ್. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋದಕ್ಕೆ ಮತ್ತು ಕನ್ನಡದ ಕೆಲಸ ಮಾಡೋದಕ್ಕೆ ಆ ತಾಯಿ ಭುವನೇಶ್ವರಿ ದೇವಿ ಶಕ್ತಿಯನ್ನ ಕೊಡ್ಲಿ. ಅದೇ ರೀತಿ ಸಂಪನ್ಮೂಲಗಳ ಕ್ರೋಢೀಕರಣನು ಆ ತಾಯಿ ಭುವನೇಶ್ವರಿ ನಿಮ್ಮ ಮೇಲೆ ಆಶೀರ್ವಾದ ಇರ್ಲಿ. ತಾಯಿ ಅಣ್ಣಮ್ಮ ತಾಯಿ ಇಲ್ಲೇ ಹತ್ರದಲ್ಲೇ ಇದ್ದಾರೆ ಸರ್. ಅಣ್ಣಮ್ಮನ ಆಶೀರ್ವಾದನ ಇರ್ಲಿ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಕಾಯೋ ಅಣ್ಣಮ್ಮ, ರಾಜ್ಯ ಕಾಯೋ ಭುವನೇಶ್ವರಿ, ಎರಡು ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳಿ ಸದಾಕಾಲ. ಯಾಕೆಂತ ಹೇಳಿದ್ರೆ ಇವತ್ತು ಹೋರಾಟ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಅಷ್ಟು ಸುಲಭ ಅಲ್ಲ. ಎಲ್ಲಾರು ಹೇಳ್ಬೋದು ಕುತ್ಕೊಂಡ್ರಿ, ಜನ ಇದಾರೆ, ಇವರಿಂದ ಎಷ್ಟು ಜನ ಇದಾರೆ, ಎಷ್ಟು ಜನ ಬರ್ತಾರೆ ಮುಖ್ಯ ಅಲ್ಲ ಸರ್. ಹೇಗೆ ಕಾರ್ಯಕ್ರಮ ಮಾಡ್ತೀವಿ, ಏನು ಹೋರಾಟ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಜನನ ತುಂಬ್ಕೊಂಡ್ ಬಂದು ನಾವೇನೋ ಮಾಡ್ಬಿಡ್ತೀವಿ ಅನ್ನೋದು ಅಲ್ಲ. ಈಗ ನೋಡ್ತಾ ಇದೀವಲ್ಲ ಸರ್, ಎಷ್ಟು ಜನ ಇದ್ದು ಏನು ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಇರ್ತಾರಂತ ಇಲ್ಲಿ ಅವ್ರವ್ರ ಹೋರಾಟ ಅವ್ರವ್ರದ್ದು, ನಿಮ್ಮ ಹೋರಾಟ ನಿಮ್ದು, ನಮ್ಮ ಹೋರಾಟ ನಮ್ದು. ಯಾರೇ ಏನೇ ಹೋರಾಟ ಮಾಡಿದ್ರು, ಒಂದು ಹಳ್ಳಿಲಿ ಸೇವೆ ಮಾಡಿದ್ರು ಸಹ ಅದು ಕನ್ನಡದ ಸೇವೆ. ಯಾಕಂದ್ರೆ ದೊಡ್ಡ ದೊಡ್ಡ ರಾಜರು, ದೊಡ್ಡ ದೊಡ್ಡ ಹಾಗಾಗಿ ಮತ್ತೊಮ್ಮೆ ಅವ್ರಿಗೆ ವಿಶೇಷವಾಗಿ ನಮ್ಮ ಕಡೆಯಿಂದ ಅಭಿನಂದನೆ ಮತ್ತು ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಸದಾ ನಿಮ್ ಜೊತೆ ಇರ್ತೀವಿ ಸರ್. ನಮ್ಮ ರಘುವರ್ಮ ಅವರು ನಾವಿಬ್ರು ಬಂದಿದೀವಿ. ಮುಂದೆ ಏನೇ ಹೋರಾಟ ಇದ್ರು ಸಹ ನಿಮ್ಮ ಜೊತೆ ನಾವು ಇರ್ತಾನೆ. ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಸರ್. ಆಹ್ವಾನ ಅಂತ ಏನಿಲ್ಲ, ಆಹ್ವಾನ ಏನ್ ಬೇಡ, ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಸದಾ ಕಾಲ ನಿಮ್ ಜೊತೆ ಇರ್ತೀವಿ. ಯಾವ್ದೇ ಹೋರಾಟ ಇದ್ರು ಸಹಿತ ನಮ್ಗೊಂದು ಕರೆ ಮಾಡಿ ಖಂಡಿತ ಬಂದು ನಾವು ಜಾಯ್ನ್ ಆಗಿ ನಿಮ್ಮ ಒಂದು ಶಕ್ತಿಗೆ ನಮ್ಮ ಒಂದು ಶಕ್ತಿನ ಜೊತೆಗೂಡಿಸ್ತೀವಿ ಸರ್. ಇನ್ನೊಂದು ಮಾತನ್ನ ಹೇಳ್ಬೇಕು ಸರ್. ಹೇಳಿ ಸರ್. ನೋಡಿ ಸರ್, ಈಗ ನಾವು ತಮಿಳ್ ವಿರುದ್ಧ ಹೋರಾಟ ಮಾಡ್ತೀವಿ, ಹಿಂದಿ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಅನ್ಯ ಭಾಷೆದ ವಿರುದ್ಧ ಹೋರಾಟ ಮಾಡ್ತೀವಲ್ಲ ಸರ್. ಹಾಗೆ ಉರ್ದು ವಿರುದ್ಧನೂ ಹೋರಾಟ ಮಾಡ್ಬೇಕು ಸರ್. ಮಾಡಿದೀವಿ ಸರ್, ಮಾಡ್ಲೇಬೇಕು ಸರ್. ಕೇಸ್ ಹಾಕ್ಸ್ಕೊಂಡಿದೀವಿ ಅಲ್ಲ, ಖಂಡಿತ ಮಾಡ್ಲೇಬೇಕಾಗುತ್ತೆ ಸರ್. ಸರ್ ಯಾಕೆ ಅಂತ ಹೇಳಿದ್ರೆ, ಇಲ್ಲ ಇನ್ನೊಂದು ವಿಚಾರ ಹೇಳ್ತೀವಿ ಸರ್. ಇದೇ KR ಮಾರ್ಕೆಟ್ ಅಲ್ಲಿ ನನ್ನ ಮೇಲೆ ಕಲಸೆ ಪಳ್ಯ ನನ್ನ FIR ಆಗಿದೆ ನನ್ನ ಮೇಲೆ. ಖಂಡಿತ ಸರ್. ಈಗ ಎಲ್ಲೋ ನಾವು ಹಿಂದಿ ಬೋರ್ಡ್ ಇದ್ರೆ ನಾವು ಕಿತ್ತು ಬಿಸಾಕ್ತೀವಿ ಸರ್. ರಾಜಾಳಿಸ್ತಾ ಇರ್ತೇವೆ ಸರ್ ಉರ್ದು ಬೋರ್ಡ್ಗಳೆಲ್ಲ. ಅದನ್ನ ಯಾಕೆ ಸರ್ ಇಲ್ಲಿ ಪ್ರಶ್ನೆ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕು. ನಾವಂತಲ್ಲ, ಎಲ್ಲರೂ ಪ್ರಶ್ನೆ ಮಾಡೋಣ ಸರ್. ಯಾಕೆಂತ ಹೇಳಿದ್ರೆ ಭಾರತ ದೇಶದ ಒಳಗಿನ ಭಾಷೆಗಳು ಕೆಲವಿದಾವೆ ಸರ್. ಅಂದ್ರೆ ಭಾರತ ದೇಶ ಅಂದ್ರೆ ನಮ್ಮ ಎಲ್ಲ ಸ್ಥಳೀಯ ಭಾಷೆಗಳನ್ನ ಸೇರಿ ಒಕ್ಕೂಟ. ಅದು ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಏನ್ ಸರ್, ಇದು ನಮ್ಮ ಭಾರತ ದೇಶದ ಒಳಗಿನ ಭಾಷೆಗಳು. ಆದ್ರೆ ಉರ್ದು ನಮ್ಮ ಭಾರತ ದೇಶದ ಒಳಗಿನ ಭಾಷೆನ ಸರ್ ಇದು? ನೀವ್ ಹೇಳಿ ಸರ್. ಅಲ್ಲ, ನೀವ್ ಹೇಳ್ಬೇಕು ಸರ್. ಇದು ಭಾಷೆನ ಕುಮಾರಣ್ಣನ ಆತ್ಮೀಯ
ಸರ್ ಹಾಗಂತಲ್ಲ ನೋಡಿ, ಕೆಲವು ನೋಡಿ ಸರ್, ಕಾಲವೇ ಕೆಲವೊಂದು ಬೇಡ ಇದ್ರಲ್ಲಿ. ಕಾಲವೇ ಕೆಲವೊಂದು ನಿರ್ಣಯ ಬದಲಾವಣೆಗಳಾಗ್ತದೆ. ಕಾಲಾಯ ತಸ್ಮೈ ನಮಃ ಅಂತಾರೆ ಸರ್. ಈಗ ಬುದ್ಧನಿಗೆ ಎಲ್ಲಿ ಸರ್ ಜ್ಞಾನೋದಯ ಆಗಿದ್ದು? ಯಾಕೆ ಮುಂಚೆ ಆಗ್ಲಿಲ್ಲ? ಹಾಗೆ ಕೆಲವೊಂದು ವಿಚಾರಗಳನ್ನ ಕೆಲವು ಕಾಲಕ್ಕೆ ಸಂದರ್ಭವಾಗಿ ಬದಲಾವಣೆ ಮಾಡ್ಲೇಬೇಕು. ನಾನು ಹೇಳ್ತಾ ಇರೋದು, ಭಾರತ ದೇಶದ ಒಳಗಿನ ಭಾಷೆಗಳನ್ನ ನಾವು ಎಷ್ಟು ವಿರೋಧಿಸ್ತೀವೋ, ಭಾರತ ದೇಶದ ಹೊರಗೆ ಅರಬಿಕ್ ಆ ಭಾಷೆಯನ್ನು ಸಹ ನಾವು ಅಷ್ಟೇ ವಿರೋಧಿಸ್ಬೇಕು. ಅವ್ರ ಮನೇಲಿ ಅವ್ರ ಭಾಷೆ ಮಾತಾಡ್ಲಿ. ಇವತ್ತು ಸರ್ಕಾರನೇ ಅವ್ರಿಗೆ ಶಾಲೆಗಳನ್ನ ತೆರಲಿಕ್ಕೆ ಅನುಮತಿ ಕೊಟ್ಬಿಟ್ಟಿದೆ. 400 ಕೋಟಿ ಅನುದಾನ ಕೂಡ ಹೇಳ್ತಾ ಇರೋದು. ಮೊನ್ನೆ ಮಾನ್ಯ ಸಚಿವರು ಯಾರೋ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಾವು ಅದನ್ನ ಹೇಳ್ತಾ ಇರೋದು, ಮದರಸೆಗಳಲ್ಲಿ ಕನ್ನಡ ಯಾಕೆ ನೋಡ್ರೆ ಇದನ್ನ ಬಗ್ಗೆ ಇದನ್ನೇ ನಮ್ ಕನ್ನಡ ಶಾಲೆಗಳಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ. ಅವರೇ ಹೇಳಿದಾರಲ್ವಾ, ಸರ್ಕಾರ ರಚನೆ ಆಗೋದಕ್ಕೆ ಮೂಲ ಕಾರಣ ಅವರಿಂದಾನೇ ನಾವು ಸರ್ಕಾರ ಅಂತ ಹೇಳಿ ನಾವ್ ಹೇಳ್ತಾ ಇರೋದಿಲ್ಲ, ಅವ್ರೇ ಹೇಳಿದಾರಲ್ಲ ಸರ್. ಸರ್ಕಾರ ನಡೆಸ್ತಾ ಇರೋದೇ ಅವರಿಂದ, ಸರ್ಕಾರ ಇವತ್ತು ಬಂದಿರೋದು ಅವರಿಂದ ಅಂತೇಳಿ ಸುಮಾರು ಅವರೇ ಸಚಿವ ಮಂಡಲದಲ್ಲೇ ಹೇಳಿದ್ದಾರೆ. ಅದನ್ನ ವಿರೋಧ ಮಾಡೋಣ. ನಾವು ಹಿಂದಿ ಎಷ್ಟು ವಿರೋಧ ಮಾಡ್ತೀವೋ ಉರ್ದುನು ಅಷ್ಟೇ ವಿರೋಧ ಮಾಡ್ಬೇಕು ಸರ್. ಇಲ್ಲ ಅಂತ ಹೇಳಿದ್ರೆ ಇವತ್ತು ನೋಡಿ, ಅವತ್ತು ಜಯಮಹಲ್ ಇರ್ಬೇಕು ಅನ್ಕೊಂತೀವಿ. ಎಷ್ಟು ಸರ್, ಒಂದು ಕನ್ನಡ ಒಂದು ಅಕ್ಷರ ಇರ್ಲಿಲ್ಲ, ನಾವೆಲ್ಲರೂ ವಿರೋಧ ಮಾಡಿದ್ವಿ. ಇವತ್ತಲ್ಲಿ ಕನ್ನಡ ಹಾಕಿದ್ರು. ಏನ್ ಕನ್ನಡದಲ್ಲಿ ಹಾಕಿದ್ರೆ ಏನು ಅಲ್ಲಾಗೆ ಬರಲ್ವಾ ಸರ್? ಕನ್ನಡ ಬರಲ್ವಾ? ಹಾಗಾಗಿ ಕನ್ನಡ ಉಳಿಸಿ, ಕನ್ನಡವನ್ನ ಬೆಳೆಸಿ. ಅದು ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ. ಕನ್ನಡ ಬಳಸಲೇಬೇಕು. ಸರ್ಕಾರ ಆದೇಶ ಮಾಡಿದೆ 60% ಕನ್ನಡ ನಾಮಫಲಕ ಬೇಕು ಅಂತ. ಆದ್ರೆ ಉರ್ದಲ್ಲಿರುವಂತಹ ನಾಮಫಲಕಗಳನ್ನ ತೆಗೆಸೋದಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ. ಮಾತಿಗೆ ಹೇಳ್ತಾರೆ ನಾವು 60% ಹಾಕ್ಬೇಕಂತ. ಯಾಕೆ ಇವ್ರಿಗೇನು ಕಣ್ಣು ಕಾಣಿಸಲ್ವ ಸರ್? ಹೋರಾಟಗಾರರು ಹೋಗಿ ಹೇಳ್ಬೇಕಾ ಇಲ್ಲಿ ಕನ್ನಡ ಹಾಕಿಲ್ಲ ಅಂತ? ಹೋರಾಟಗಾರರು ಹೋಗಿ ಹೇಳಕ್ ಹೋದ್ರೆ ಅವ್ರ ಮೇಲೆ ಮೊಕದ್ದಮೆ FIR ಹಾಕ್ತಾರೆ. ಹಾಗಾಗಿ ಇವತ್ತು ಏನೋ ಹೇಳ್ತಾರಲ್ಲ ಸರ್, ದೊಡ್ಡ ಸಂಘಟನೆಗಳು ನಾವು ದೊಡ್ಡ ಮಟ್ಟದಲ್ಲಿದ್ದಾರೆ, ಅವ್ರು ಪ್ರಶ್ನೆ ಮಾಡ್ಲಿ ಸರ್, ಉರ್ದುನು ಪ್ರಶ್ನೆ ಮಾಡ್ಲಿ. ಬರೀ ಹಿಂದಿ ಎಲ್ಲ ಪ್ರಶ್ನೆ ಮಾಡ್ತಾರೆ, ಉರ್ದುವನ್ನು ಪ್ರಶ್ನೆ ಮಾಡ್ಲಿ ಅನ್ನೋದು ನಾನು ನೇರವಾಗಿ ಹೇಳ್ತೇನೆ. ಈಗ ಹಿಂದಿ ಸಭೆಗಳು ನಡೀಬೇಕಾದ್ರೆ ಏಕಾಏಕಿ ಒಳಗ್ನುಗ್ಗಿ ಹೌದು ಅಲ್ಲೇ ಮಾಡ್ತಾರೆ. ಖಂಡಿತ ಅದನ್ನ ನಾವ್ ಹೇಳ್ತಾ ಈ ಮೈಕಲ್ಲಿ ಜೋರಾಗಿ ಇಡೀ ಈ ಕೇಳ್ಸಂಗೆ ಕನ್ನಡ ಪದ ಬಳಸಿದ್ರೆ ಮಾತಾಡ್ತಾರೆ ಸರ್. ಅಲ್ಲಿ ನಾವು ವಿರೋಧ ಮಾಡ್ತಾರೆ. ಮಸೀದಿಗಳಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡಿಸ್ಕೊಂಡು ಬರ್ತಾರೆ. ಅದು ಅದನ್ನೇ ಸರ್, ಅದು ದೊಡ್ಡ ನಾವೆಲ್ಲ ಅಲ್ಲ, ನಾನ್ ನೋಡ್ತಾ ಇದ್ದಂಗೆ ಈಗ ಹಿಂದಿ ಸಭೆಗಳು ನಡಿಬೇಕಾದ್ರೆ ಹೋಗಿ ಒಳಗಡೆ ದಾಂಧಲೆ ಮಾಡ್ಬಿಟ್ಟು ಕಿತ್ತಾಕ್ಬಿಟ್ಟು ಬರ್ತಾರೆ. ಅದೇ ಮುಸ್ಲಿಂ ಇದಕ್ಕೆ ಹೋದ್ರೆ ಮಸೀದಿಗಳಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡಿಸ್ಕೊಂಡು ಬರ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಗೊತ್ತಿದೆ, ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಉಳಿಸ್ಬೇಕಾದ್ರೆ ಅದೇನೋ ಹೇಳ್ತಾರಲ್ಲ ಸರ್, ಮನೆಯಲ್ಲಿರೋ ಕಳ್ಳನ್ನ ನಾವು ಬಿಟ್ಟು ಹೊರಗಡೆ ಇರೋ ಕಳ್ಳನ್ನ ಹಿಡಿದ್ರೆ ಪ್ರಯೋಜನ ಆಗುತ್ತೆ ಸರ್? ಮೊದಲು ಮನೆಗಳನ್ನ ಹಿಡಿಬೇಕು ಸರ್. ಯಾಕಂದ್ರೆ ಮನೆಗಳನ್ನ ಹಿಡಿದ್ರೇನೆ ನಾವು ಹೊರಗಡೆ ಕಳ್ಳನ್ನ ಹಿಡಿಯಕ್ಕಾಗೋದು. ಹಾಗಾಗಿ ಫಸ್ಟ್ ಅವ್ರನ್ನ ವಿರೋಧ ಮಾಡೋಣ ಅಂತೇಳಿ ನಾವು ಯಾವ್ದು ಭಾಷೆ ವಿರೋಧಿ ಅಲ್ಲ. ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ, ಕನ್ನಡ ನಾಮಫಲಕ ಕಡ್ಡಾಯ. ಕರ್ನಾಟಕದ ಉದ್ಯೋಗಗಳು ಕನ್ನಡಿಗರಿಗೆ ಸಿಗ್ಬೇಕು. ಹಾಗಂತ ನಾವು ಬೇರೆಯವ್ರಿಗೆಲ್ಲ ವಿರೋಧ ಮಾಡ್ತಾ ಇಲ್ಲ. ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರಿಗೆ ಕನ್ನಡ, ಅವ್ರವ್ರ ರಾಜ್ಯಗಳಲ್ಲಿ ಅವ್ರಿಗೆ ಕೆಲಸ ಸಿಗ್ಲಿ. ನಮ್ಮ ರಾಜ್ಯದಲ್ಲಿ ನಮ್ಮ ಉದ್ಯೋಗಗಳೆಲ್ಲರಿಗೂ ಕನ್ನಡದವ್ರಿಗೆ ಸಿಗ್ಲಿ. ಕನ್ನಡ ನಾಮಫಲಕ ಕಡ್ಡಾಯವಾಗಿರ್ಲಿ. ಯಾರೇ ನಮ್ಮ ರಾಜ್ಯಕ್ಕೆ ಬಂದ್ರು ಕನ್ನಡವನ್ನ ಬಳಸಿ, ಕನ್ನಡವನ್ನ ಉಳಿಸಿ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಬಹಳ ಸಂತೋಷ ಸರ್.